ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಗೌರಿ ಕಲ್ಯಾಣ. ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಈ ಧಾರಾವಾಹಿ ಟಿಆರ್ಪಿಯಲ್ಲೂ ಉತ್ತಮ ಸ್ಥಾನ ಪಡೀತಾ ಇದೆ. ದಿನಗಳು ಉರುಳಿದಂತೆ ಗೌರಿ ಕಲ್ಯಾಣ ರೋಚಕ ತಿರುವುಗಳನ್ನೇ ಪಡೆದುಕೊಳ್ಳುತ್ತಿದೆ. ಹೀಗಿರುವಾಗಲೇ ನಟ ಅನಿಕೇತ್ ಅಲಿಯಾಸ್ ನಿಖಿಲ್ ಇನ್ನಿಲ್ಲವಾಗಿದ್ದಾರೆ. ಹಾಗಾದ್ರೆ ಏನಿದೆ ಸುದ್ದಿ? ನಟನಿಗೆ ಏನಾಯ್ತು ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ಅನಿಕೇತ್ ಪಾತ್ರಕ್ಕೆ ನಿಖಿಲ್ ಗುಡ್ ಬೈ ಹೇಳಿದ್ದಾರೆ. ಇದೀಗ ನಿಖಿಲ್ ಜಾಗಕ್ಕೆ ಹೊಸ ನಟ ಕಾಲಿಟ್ಟಿದ್ದಾರೆ. ಅನಿಕೇತ್ ಪಾತ್ರಕ್ಕೆ ಯುವ ಪ್ರತಿಭೆ ಪ್ರಭಂಜನ್ ನಾಯ್ಡು ಎಂಟ್ರಿ ಕೊಟ್ಟಿದ್ದಾರೆ. ಕಲ್ಯಾಣ ಸೀರಿಯಲ್ನಲ್ಲಿ ಮೊದಲು ಅನಿಕೇತ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದು ನಿಖಿಲ್. ಏಕಾಏಕಿ ನಿಖಿಲ್ ಅನಿಕೇತ್ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ದು ಯಾಕೆ ಎಂಬುದು ನಿಗೂಢ. ಅಂದಹಾಗೆ ನಟ ನಿಖಿಲ್ ಮೈಸೂರಿನ ಹುಡುಗ. ಮಾಡೆಲಿಂಗ್ ಮಾಡ್ತಿದ್ದ ನಿಖಿಲ್ ಮಿಸ್ಟರ್ ಮೈಸೂರು, ಮಿಸ್ಟರ್ ಕರ್ನಾಟಕ 2019 ವಿನ್ನರ್ ಆಗಿದ್ದಾರೆ. ಈ ಹಿಂದೆ ಕೆಂಟ ಸಂಪಿಗೆ ಸೀರಿಯಲ್ನಲ್ಲೂ ಕೂಡ ನಿಖಿಲ್ ನಟಿಸಿದ್ದರು. ಧಾರಾವಾಹಿಯ ಸದ್ಯದ ಕಥೆಯ ಪ್ರಕಾರ ನಾಯಕಿ ಗೌರಿ ಅಕ್ಕ ಮೋನಿಕಾ ದುರಾಸೆಯಿಂದ ತಾನು ಗರ್ಭಿಣಿ ಅಂತ ಸುಳ್ಳು ಹೇಳಿ ನಾಯಕ ವಿವೇಕ್ನ ತಮ್ಮ ಅನಿಕೇತ್ನನ್ನ ಮದುವೆಯಾಗಿದ್ದಾಳೆ. ಮೋನಿಕಾ ಆಡಿರುವ ಈ ಮಹಾ ಸುಳ್ಳು ಗೌರಿಗೆ ಗೊತ್ತಿದ್ರೂ ಅದು ಇಡೀ ಕುಟುಂಬದ ಮುಂದೆ ಇನ್ನೂ ಬಹಿರಂಗವಾಗಿಲ್ಲ. ಇಂತಹ ರೋಚಕ ತಿರುವಿನಲ್ಲಿ ಹೊಸ ಅನಿಕೇತ್ ರೂಪದಲ್ಲಿ ಎಂಟ್ರಿ ಕೊಡುತ್ತಿರುವ ಪ್ರಭಂಜನ್ ನಾಯ್ಡು ಅವರ ಪಾತ್ರ ಮುಂದೆ ಕಥೆಯನ್ನ ಹೇಗೆ ಕೊಂಡೊಯ್ಯಲಿದೆ ಎಂಬ ಕುತೂಹಲ ವೀಕ್ಷಕರಲ್ಲಿದೆ. ಅನಿಕೇತ್ ಪಾತ್ರಕ್ಕೆ ಇದೀಗ ಪ್ರಭಂಜನ್ ನಾಯ್ಡು ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿಂದೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿ ವರದಾ ಪಾತ್ರಕ್ಕೆ ವಿಹಾನ್ ಪ್ರಭಂಜನ್ ಬಣ್ಣ ಹಚ್ಚಿದ್ರು. ನಟಿ ಸಂಗೀತಾ ಭಟ್ ಅಭಿನಯದ ಕೇಲಾ ಚಿತ್ರದಲ್ಲೂ ಕೂಡ ವಿಹಾನ್ ಪ್ರಭಂಜನ್ ನಟಿಸಿದ್ದಾರೆ. ಪ್ರತಿಭಾವಂತ ಕಲಾವಿದ ಆಗಿರುವ ವಿಹಾನ್ ಪ್ರಭಂಜನ್ ಇದೀಗ ಗೌರಿ ಕಲ್ಯಾಣ ಸೀರಿಯಲ್ ಮೂಲಕ ನಿಮ್ಮ ಮುಂದೆ ಬರ್ತಿದ್ದಾರೆ. ಗೌರಿ ಕಲ್ಯಾಣ ಸೀರಿಯಲ್ನಲ್ಲಿ ಕಥಾನಾಯಕಿ ಗೌರಿ ಅಕ್ಕ ಮೋನಿಕಾಗೂ ಕಥಾನಾಯಕ ವಿವೇಕ್ ತಮ್ಮ ಅನಿಕೇತ್ಗೂ ಮದುವೆ ನಡೆದಿದೆ. ತಾನು ಬಸೂರಿ ಅಂತ ಸುಳ್ಳು ಹೇಳಿ ಅನಿಕೇತ್ನ ಮೋನಿಕಾ ಮದುವೆಯಾಗಿದ್ದಾಳೆ. ಮೋನಿಕಾ ಹೇಳಿರೋದು ಸುಳ್ಳು ಅಂತ ಗೌರಿಗೆ ಗೊತ್ತಿದೆ. ಆದರೆ ಆ ಸುಳ್ಳು ಇನ್ನೂ ಬಟ ಬಯಲಾಗಿಲ್ಲ. ದುರಾಸೆಯಿಂದ ಮದುವೆಯಾಗಿರುವ ಮೋನಿಕಾಳಿಂದ ಮುಂದೆ ಏನೇನಾಗುತ್ತೋ ಕಾದು ನೋಡಬೇಕಿದೆ. ಆದರೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ದಟ್ಸ್ ಓಕೆ, ನಮ್ಮ ಲೈಫ್ನಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಎಂಬ ಹಾಡನ್ನು ಹಿನ್ನೆಲೆಯಲ್ಲಿ ಹಾಕಿಕೊಂಡು ಒಂದಿಷ್ಟು ಫೋಟೋಗಳನ್ನು ಹಂಚಿಕೊಂಡಿರುವುದು ಅವರು ಸೀರಿಯಲ್ನಿಂದ ಹೊರ ಬಂದಿರುವುದಕ್ಕೆ ಸುಳಿವು ನೀಡಿದೆ. ಸದ್ಯ ಕಥೆಯಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಎದುರಾಗುತ್ತಿದ್ದು, ನಾಯಕನ ಸಹೋದರ ಅನಿಕೇತ್ ಪಾತ್ರದ ಸುತ್ತ ಸಂಚಿಕೆಗಳು ಸಾಗುತ್ತಿದೆ. ಆದರೆ ಇದರ ನಡುವೆಯೇ ಧಾರಾವಾಹಿಯ ವೀಕ್ಷಕರಿಗೆಲ್ಲ ಒಂದು ಶಾಕಿಂಗ್ ಸುದ್ದಿ ಎದುರಾಗಿದೆ. ಅನಿಕೇತ್ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಿದ್ದ ನಟ ನಿಖಿಲ್ ಎನ್ ಅವರು ದಿಢೀರಂತ ಗೌರಿ ಕಲ್ಯಾಣ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ. ಇದನ್ನು ನೋಡಿದ ಅಭಿಮಾನಿಗಳು